ನಮಸ್ಕಾರ. ಆರ್ಗಾನಿಕ್ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಬೆಳೆದಂತಹ ಬೀದರ್ ಬಾಸುಮತಿ ಭತ್ತದ ರಾಶಿ ಸರ್ ಆಗ್ತಾ ಇದೆ. ಬಾಸುಮತಿ ಆರ್ಗ್ಯಾನಿಕ್ ನಲ್ಲಿ ಬೆಳೀತಿದೋ ಇಲ್ಲೋ ಅಂತ ಹೇಳಿ ನನಗೊಂಥರ ಅನುಮಾನನೇ ಇತ್ತು ಸರ್ ನನಗೆ. ಆದ್ರೆ ಸುಭಾಷ್ ಸರ್ ಅವರು ತುಂಬಾ ಧೈರ್ಯ ಕೊಟ್ಟಿದ್ರು. ಬೆಳೀರಿ ನೀವು. ತುಂಬಾ ಧೈರ್ಯ ಕೊಟ್ಟಿದ್ರು ಸರ್ ನಮ್ಮ ಸುಭಾಷ್ ಸರ್ ಅವರು. ಸರ್ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ ಸರ್. ಬೀದರ್ ಬಾಸುಮತಿ ಸರ್ ಇದು 15 ಗುಂಟೆಯಲ್ಲಿ ನಾನು ಹಾಕಿದ್ದೆ ಸರ್. ಇದು ನಿನ್ನೆ ಎಲ್ಲ ಕಟಿಂಗ್ ಆಗಿತ್ತು ಸರ್. ನಿನ್ನೆ ಭಗವಂತ ಅನ್ನದಾತರನ್ನು ಯಾವತ್ತೂ ಸುಖದಿಂದ ಇಡ್ಲಿ. ತಮ್ಮಲ್ಲಿ ಕೂಡ ವಿನಂತಿ ಮಾಡ್ತೇನೆ ತಾವು ಕೂಡ ಆರ್ಗ್ಯಾನಿಕ್ ಪದ್ಧತಿಯನ್ನು ಅಳವಡಿಸಿಕೊಂಡು ಕೃಷಿ ಮಾಡಿ ಅಂತ ಹೇಳಿ ಎಲ್ಲರ ಹತ್ರ ವಿನಂತಿ ಮಾಡ್ತೇನೆ. ಯಾರಿಗೆ ಪ್ಯಾಡಿ ಬೇಕಂದ್ರೂ ಕೂಡ ಬೀಜಕ್ಕೆ ಬೇಕಂದ್ರೂ ಕೂಡ ನಾನು ಕೊಡ್ತೀನಿ ಸರ್. 100 ರೂಪಾಯಿ kg ನಂದು. ₹100 ಸರ್ ನಂದಿದು. ಯಾರಿಗಾದ್ರೂ ರೈಸ್ ಬೇಕಂದ್ರೆ ಅದಕ್ಕೆ 150 ರೂಪಾಯಿ kg ಸರ್. 15,000 ರೂಪಾಯಿ ಕ್ವಿಂಟಲ್ ಸರ್ ರೈಸ್, ಬಾಸುಮತಿ ರೈಸ್. ಇದನ್ನೇನಾದ್ರೂ ಪ್ಯಾಡಿ ಬೇಕಂದ್ರೆ ಅದು 10,000 ರೂಪಾಯಿ ಕ್ವಿಂಟಲ್ ಸರ್ ನಂದು. ಮಿನಿಮಮ್ ಒಂದು ಬ್ಯಾಗ್ 50 kg ಇರ್ತದೆ ಸರ್. ಯಾರಿಗಾದ್ರೂ ಬೇಕಂದ್ರೂ ಕೂಡ ತಾವು ಕಾಲ್ ಮಾಡ್ಬೋದು ಸರ್ ನನಗೆ. ಒಳ್ಳೆ ಜೀವಾಮೃತ ಕೊಡ್ರಿ, ಪಂಚಗವ್ಯ ಸ್ಪ್ರೇ ಮಾಡ್ರಿ ಅಂತೆಲ್ಲ ಸುಭಾಷ್ ಸರ್ ಅವರು ಒಳ್ಳೆ ನನಗೆ ಸಜೆಷನ್ ಕೊಟ್ಟಿದ್ರು ಸರ್. ಸರ್ತಿ ಥ್ಯಾಂಕ್ಸ್ ಹೇಳಿದ್ರು ಸರಿ ಹೋಗೋದಿಲ್ಲ ಸರ್. ಅಷ್ಟು ಸಂತೋಷ ಆಗ್ತದೆ ನನಗೆ ಸುಭಾಷ್ ಸರ್ ಬಗ್ಗೆ. ನಮಸ್ಕಾರ. ನಮಸ್ಕಾರ. ಸರ್ ಇವತ್ತು ಬೀದರ್ ಬಾಸುಮತಿ ಭತ್ತದ ಕಟಾವು ನಡೀತಾ ಇದೆ.
ನಮ್ಮಲ್ಲೆಲ್ಲ ಸಾಕಷ್ಟು ಮಳೆ ಇದ್ದಿದ್ರಿಂದ ಬಹಳಷ್ಟು ಲೇಟ್ ಆಯ್ತು ಸರ್. ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಬೆಳೆದಂತಹ ಬೀದರ್ ಬಾಸುಮತಿ ಪ್ಯಾಟಿ ಸರ್ ಇದೆಲ್ಲ. ಕೆಳಗಡೆ ಎಲ್ಲ ತುಂಬಾ ನೀರಿದ್ರಿಂದ ಲೇಟ್ ಆಯ್ತು. ನೂರ 30 ದಿನದ್ದು 130 ಡೇಸ್ ಬೆಳಿ ಸರ್ ಇದೆ. ಇದು ಬಯಲು ಭೂಮಿಯಲ್ಲಿ ಕೂಡ ಬೆಳಿಬೋದು ಅಂತ ಹೇಳಿ ಕುಬಾ ಸರ್ ಅವರು ಹೇಳಿದ್ರು. ನಾನೇ ಮಡಿ ಮಾಡಿ ನಾಟ್ ಹಾಕಿದ್ವಿ. ಇಳುವರಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ಸುಮಾರು ಒಂದು 10ರಿಂದ 15 ಗುಂಟೆ ಆಗ್ಬೋದು ಸರ್ ಇದು. ಆ ಕಡೆ ಎಲ್ಲ ಸೊನ್ನ ಅದು ಬೇರೆ ಇದೆ. ಕುಬಾ ಸರ್ ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ತೇನೆ. ಫಸ್ಟ್ 2 ಬ್ಯಾಗ್ ಕುಬಾ ಸಾಯಿಲ್ ಕಂಡೀಷನರ್ ಪೌಡರ್ನ ಹಾಕಿದ್ದೆ. ಆಮೇಲೆ 40 ಡೇಸ್ ಬಿಟ್ಟ ಮೇಲೆ ಮತ್ತೊಂದು 2 ಚೀಲ ಮ್ಯಾನ್ಯೂರ್ ಹಾಕಿದೆ ಸರ್ ನಾನು. ಕುಬಾ ಸಾಯಿಲ್ ಕಂಡೀಷನರ್ ಇದೆ, ಅದು ಮ್ಯಾನ್ಯೂರ್ ಹಾಕಿದೆ. ತುಂಬಾ ಚೆನ್ನಾಗಿದೆ ಸರ್. ಇದಕ್ಕೆಲ್ಲ ಜೀವಾಮೃತ ಕೊಟ್ಟಿದ್ದೀನಿ ಸರ್, ಪಂಚಗವ್ಯ ಕೊಟ್ಟಿದ್ದೀನಿ. ನೀಮಾಸ್ತ್ರ, ಅಗ್ನಿಅಸ್ತ್ರವನ್ನು ಸ್ಪ್ರೇ ಮಾಡಿದ್ದೀನಿ. ಮಣ್ಣಿನ ದ್ರಾವಣ ಅಂತ ಹೇಳಿ ಅದನ್ನೊಂದು ಹೊಸದಾಗಿ ಸ್ಪ್ರೇ ಮಾಡಿದ್ದೀನಿ.
ಭಗವಂತ ಅನ್ನದಾತರನ್ನ ಯಾವತ್ತೂ ಸುಖದಿಂದ ಇಡಲಿ. ಐದು ವರ್ಷ ಕಂಪ್ಲೀಟ್ ಆಗಿ ಆಗ್ತಾ ಬರ್ತಾ ಇದೆ. ನಾನು ಆರ್ಗ್ಯಾನಿಕ್ನಲ್ಲಿ ತೊಡಗಿಸ್ಕೊಂಡು ತಮ್ಮಲ್ಲಿ ಕೂಡ ಎಲ್ಲ ರೈತರಲ್ಲಿ ಕೂಡ ವಿನಂತಿ ಮಾಡ್ತೇನೆ, ತಾವು ಕೂಡ ಸಾವಯವ ಕೃಷಿ ಪದ್ಧತಿ, ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳಿ ವಿನಂತಿ ಮಾಡ್ತೇನೆ. ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ಸರ್, ಇದು ನನ್ನ ಜಮೀನಲ್ಲಿರ್ತಕ್ಕಂಥದ್ದು, ಇದು ತೆಲಂಗಾಣ ಸೋನಾ ಸರ್. ಇದು RNRದು. ಇದು ಸ್ಪೆಷಲ್ ಏನಂದರೆ ಇದರಲ್ಲಿ ಇದು ಡಯಾಬಿಟಿಕ್ನವ್ರು ಸರ್, ಶುಗರ್ನವ್ರಿಗೆ ಇದು ತುಂಬ ಒಳ್ಳೆಯದು ಹೇಳಿ ಮಾಡಿಸ್ತಕ್ಕಂಥ ಸರ್. ಗ್ಲೂಕೋಸ್ ಇದನ್ನು ಕಡಿಮೆ ಇರ್ತದಂತೆ ಇದರಲ್ಲಿ. ಭಾಳಷ್ಟು ಸೈಂಟಿಸ್ಟ್ಗಳು ಹೇಳಿದ್ದಂಥದ್ದು ಇದು, ಮತ್ತು ಹಿರಿಯ ರೈತರು ಹೇಳಿದಂಥದ್ದು. ಇದು ಇನ್ನೂ ಆಗಿಲ್ಲ, ಇದೆಲ್ಲ ಆಗಬೇಕಾಗಿದೆ. ಇನ್ನೊಂದು 15 ದಿನ ಹೋಗ್ಬೋದು ಸರ್. ಇದು ನೀರೆಲ್ಲ ಬಂದಿಟ್ಟಿದ್ದೀವಿ. ಇದೆಲ್ಲ ಆಗಿತ್ತು ಆಲ್ರೆಡಿ, ಸಾಕಷ್ಟು ಮಳೆ. ಸರ್, ಕಳೆದ 8 ದಿನಗಳಿಂದ ಬಹಳಷ್ಟು ಮಳೆ ನಮ್ಮಲ್ಲಿ. ಭಗವಂತ ಇವತ್ತು ಯಾಕೋ ಇವತ್ತು ಬಿಸಿಲು ಬೀಳ್ತಾ ಇದೆ ಸರಿ. ಸರ್, ಇದು ಸ್ಪೆಷಲಿ ಕುಬಾ ಸರ್ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಇದು ಬೀದರ್ ಬಾಸುಮತಿ ಸರ್. ಇದೆಲ್ಲ ಈ ಮಳೆ ಇರೋದ್ರಿಂದ ಕಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಸರ್. ಇದನ್ನು ರಾಶಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದು RNR ಸೋನಾ ಮಸೂರಿ. ಇದು ಬೀದರ್ ಬಾಸುಮತಿ ಭತ್ತ. ಇದು ಅಲ್ಲಿ ಮೇಲ್ಗಡೆ ಹಾಕಿದ್ದು BPT ಸೋನಾ ಮಸೂರಿ ಸರ್. ಅದು ಇವತ್ತು ಅದು ಮಿಷಿನ್ನಿಂದ ಕಟ್ ಮಾಡಿಸಿದ್ವಿ ಸರ್. ಕಳೆದ ನಾನು ಇದು 6ನೇ ವರ್ಷ ಸರ್. ಇದೆಲ್ಲ ನೋಡಿ. ಆಲ್ರೆಡಿ ನೀರು ಬಂದ್ ಮಾಡಿ ಸ್ಟಾಪ್ ಮಾಡಿ ಆಲ್ರೆಡಿ ನಾವು ಒಂದು 8 ದಿನದ ಮೇಲಾಗಿದೆ. ಆದ್ರೂ ಮಳೆಯಿಂದ ಇನ್ನೂ ಸಾಕಷ್ಟು ನೀರು ಸರ್ ಒಳಗಡೆ. ಇದೆಲ್ಲ ಆಗಿದೆ. ಬೀದರ್ ಬಾಸುಮತಿ ಸರ್. ಇದೆಲ್ಲ ಸರ್. ಕುಬಾ ಸೆಲ್ ಕಂಡೀಷನರ್ ಪೌಡ್ರನ್ನು ಹಾಕಿದ್ದೀನಿ, ಗ್ರೋತ್ ಪ್ರಮೋಟರ್ ಯೂಸ್ ಮಾಡಿದ್ದೀನಿ, ಅಗ್ನಿಯಸ್ತ್ರ ಸ್ಪ್ರೇ ಮಾಡಿದ್ದೀನಿ, ಜೀವಾಮೃತ ಕೊಟ್ಟಿದ್ದೀನಿ, ಪಂಚಗವ್ಯ ಕೊಟ್ಟಿದ್ದೀನಿ,
ನೀಮಾಸ್ತ್ರ ಸ್ಪ್ರೇ ಮಾಡಿದ್ದೀನಿ. CVR ಮೆಥಡ್ನಲ್ಲಿ ಕೂಡ ಚಿಂತಲ ವೆಂಕಟರೆಡ್ಡಿ ಸರ್ ಅವರು ಹೇಳಿದ ಪ್ರಕಾರ ಮಣ್ಣಿನ ದ್ರಾವಣವನ್ನು ಕೂಡ ನಾನು ಸ್ಪ್ರೇ ಮಾಡಿದ್ದೀನಿ ಇದಕ್ಕೆ. ಕುಬಾ ಸರ್ ಅವ್ರಿಗೆ ನಾನು ಯಾಕೆ ತುಂಬ ನೆನೆಸ್ತೀನಿ ಅಂತಂದರೆ, ಸರ್ ಅವರು ಆರ್ಗ್ಯಾನಿಕ್ ನಾನೇನು ಮಾಡ್ತಾ ಇದ್ದೀನಿ ಅದರಲ್ಲಿ ಮೇನ್ ಮುಖ್ಯ ಕಾರಣ ನನಗೆ ಬೆನ್ನೆಲುಬಾಗಿ ನಿಂತವ್ರು ಅಂದರೆ ಸಾಕಷ್ಟು ಜನರಿದ್ದಾರೆ. ಅದರಲ್ಲಿ ಸ್ಪೆಷಲಿ ಕುಬಾ ಸರ್ ಅವರು. ಸರ್ ಸಚಿನ್ ಕಪೂರ್ ಸರ್ಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೇನೆ ಸರ್. ಯಾಕಂದರೆ ಅವ್ರದ್ದೇ ಆ ಕಂಪ್ನಿ ಓನರ್ ಅವರು. ಒಳ್ಳೆ ಪೌಡ್ರ್ ಸರ್, ಆರ್ಗ್ಯಾನಿಕ್ ಪೌಡ್ರ್ ಒಳ್ಳೆ ಕೆಲಸ ಮಾಡ್ತದೆ. ಅವ್ರು ಹೇಳೋದೇನೆಂದರೆ, ನಮ್ಮ ಪೌಡ್ರನ್ನ ಯೂಸ್ ಮಾಡಿ, ಆದರೆ ಜೀವಾಮೃತ ಬಿಡಬೇಡಿ, ಗೋಕುಪಾಮೃತ ಬಿಡಬೇಡಿ, ಅಗ್ನಿ ಅಸ್ತ್ರ ಬಿಡಬೇಡಿ. ಹಾರ್ಟಿಕಲ್ಚರ್ ಆಯಿಲ್ ಇದೆ ಅವ್ರದ್ದೇ, ಆದರೂ ಅಗ್ನಿ ಅಸ್ತ್ರ ಸ್ಪ್ರೇ ಮಾಡಿ ಅಂತಾರೆ, ನೀಮಾಸ್ತ್ರ ಸ್ಪ್ರೇ ಮಾಡಿ ಅಂತಾರೆ. ನನಗೆ ಹೀಗಾಗಿ ಅವ್ರನ್ನ ನಾನೊಂದು ಗುರುವಿನ ಒಂದು ರೂಪದಲ್ಲಿ ನಾನು ಅವ್ರನ್ನ ನೋಡ್ತಾ ಇದ್ದೀನಿ ಸರ್. ಕುಬಾ ಸರ್ ಅವ್ರನ್ನ ಒಳ್ಳೆ ಮಾರ್ಗದರ್ಶಕರು. ಹಸು ಸಾಕ್ರಿ, ಜೀವಾಮೃತ ಮಾಡ್ರಿ, ಪಂಚಗವ್ಯ ಸ್ಪ್ರೇ ಮಾಡ್ರಿ, ಎಷ್ಟೆಲ್ಲ ಹೇಳ್ತಾರೆ ಸರ್ ಅವ್ರನ್ನ. ಭಗವಂತ ಅವ್ರನ್ನು ಸುಖದಿಂದ ಇಡಲಿ. ನನ್ನಂತಹ ಲಕ್ಷಾಂತರ ರೈತರನ್ನು ಕೆಮಿಕಲ್ನಿಂದ ಆರ್ಗ್ಯಾನಿಕ್ಕಿಗೆ ತರುವಂತಹ ಶಕ್ತಿ ಅವರಿಗೆ ಭಗವಂತ ಕೊಡಲಿ. ಆದರೆ ಅವರು ಹೇಳೋದೇನೆಂದರೆ ಸರ್, ಅವರು ನಿಮ್ಮ ಹೊಲ ಎಷ್ಟಿದೆ ಅದರಲ್ಲಿ 1% ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅವರು ನಿಮಗೆ ವಿಶ್ವಾಸ ಬಂತಂದರೆ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ಬಿಟ್ಬಿಡಿ ಅಂತ ಹೇಳ್ತಾರೆ. ನೀವು ಯಾರಾದರೂ ಕಂಪ್ನಿಗೆ ಹೋಗಿ ಏನಾದರೂ ನೀವು ತೊಗೊಳಿಕ್ಕೆ ಹೋಗಿ, ಅವರು ನಿಮ್ಗೆ ಏನು ಸಂಬಂಧ ಇಲ್ಲಾರ್ದಂಗೆ ಹೇಳ್ತಾರೆ. ನೀವೇನು ಕೇಳಿರ್ತೀರಿ ಅವ್ರು ಕೊಟ್ಬಿಡ್ತಾರೆ, ಮುಗಿದೋಯ್ತು. ಅದು ನಿಮ್ಮ ಜಮೀನಲ್ಲಿ ಬರಲಿ ಬಿಡಲಿ, ಫಲವತ್ತಾಯ್ತೋ ಇಲ್ಲೋ, ಬೆಳೆ ಬಂತೋ ಇಲ್ಲೋ, ಅದೇನು ಅವ್ರಿಗೆ ಸಂಬಂಧನೇ ಇರೋದಿಲ್ಲ ಸರ್. ನೀವು ಯಾವುದೇ ಗೊಬ್ಬರದ ಅಂಗಡಿಯಲ್ಲಿ ನೋಡಿ. ಆದರೆ ಇವರು ತುಂಬ ಫಾಲೋಅಪ್ ಮಾಡ್ತಾ ಇರ್ತಾರೆ. ನೀವು ಸ್ಪ್ರೇ ಮಾಡಿದ್ರಿ ಏನಾಯ್ತು, ಹಾಕಿದ್ರಿ ಏನಾಯ್ತು, ಬೆಳೆ ಬಂತಾ ಇಲ್ಲ ನಿಮ್ಮದು. ಸಾಕಷ್ಟು ಟೀಮ್ ರೆಡಿ ಮಾಡ್ತಾ ಇದ್ದಾರೆ ಸರ್ ಅವರು. ಭಗವಂತ ಅವರಿಗೆ ಶಕ್ತಿ ಕೊಡಲಿ. ಯಾರಿಗೆ ಜಮೀನಿಲ್ಲ ಅವ್ರಿಗೆ ಆರ್ಗ್ಯಾನಿಕ್ ಊಟ ಮಾಡಿ ಅಂತ ಹೇಳಿ ಅವ್ರಿಗೆಲ್ಲ ಸಜೆಷನ್ ಕೊಡ್ತಾರೆ. ಯಾರು ಜಮೀನಿದೆ ಅವ್ರಿಗೆಲ್ಲ ಆರ್ಗ್ಯಾನಿಕ್ನಲ್ಲಿ ನೀವು ಬೆಳೀರಿ ಅಂತ ಹೇಳ್ತಾರೆ. ತುಂಬ ಖುಷಿ ಆಗ್ತಿದೆ ಸರ್ ನನಗೆ. ಭಗವಂತ ಅನ್ನದಾತರನ್ನು ಯಾವತ್ತೂ ಸುಖದಿಂದ ಇಡಲಿ. ಮೇಲ್ಗಡೆ ಹಾಕಿದಂತಹ BPTಯಲ್ಲಿ ಸ್ವಲ್ಪ ನಾರು ಉಳಿದಿತ್ತು ಸರ್, ಎಕ್ಸೆಸ್ ಆಗಿತ್ತು. ಅದಕ್ಕೆ ಈ ಮಡಿಯಲ್ಲಿ ಸ್ವಲ್ಪ ಹಾಕಿದ್ವಿ. ಯಾರಿಗೆ ಡಯಾಬಿಟಿಕ್ ಇದೆ ಅವ್ರು ಈ ಅಕ್ಕಿನ ಊಟ ಮಾಡಲಿಕ್ಕೆ ಅವರು ಅಡ್ಡಿ ಇಲ್ಲ ಸರ್. ಅವ್ರಿಗೆ ಇದು 10,000 rupees ಕ್ವಿಂಟಲ್ ಸರ್. ಇದು ಆಲ್ರೆಡಿ ನಮ್ಮದು ಬುಕಿಂಗ್ ಇದೆ ರೀ.
ಫಸ್ಟ್ ಟೈಮ್ ಮಾಡಿದ್ದೆ ಸರ್ ಇದೆಲ್ಲ ಮಾಡಿ. ಇದೆಲ್ಲ ಮೊದಲಿಗೆ ಡ್ರೈ ಲ್ಯಾಂಡ್ ಇತ್ತು. ಇದೆಲ್ಲ ಬಾಸುಮತಿ ಒಂದು 10 ರಿಂದ 15 ಗುಂಟೆ ಒಳಗಡೆ ಇದೆ ಸರ್ ಇದು ಬಾಸುಮತಿ, ಬೀದರ್ ಬಾಸುಮತಿ. ಇದು ಪ್ಯಾಡಿ 100 rupees kg ಸರ್, 10,000 rupees ಕ್ವಿಂಟಲ್ ಪ್ಯಾಡಿ. ಆ ರೈಸ್ 15,000 rupees, 150 rupees kg ಸರ್ ರೈಸ್. ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ಕುಬಾ ಸರ್ ಅವ್ರಿಗೆ, ಸಚಿನ್ ಕಪೂರ್ ಸರ್ ಅವ್ರಿಗೂ ಹೇಳ್ತೇನೆ. ಬಳಚಕ್ರಿ ನಿವಾಸಿ ಆದಂತಹ ಶಂಕರ್ ಗೌಡ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಗುರ್ಮಿಟ್ಕಲ್ ಮತ್ತು ಯಾದಗಿರಿ ವಿಭಾಗದ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ನನಗೆ ನನ್ನಲ್ಲಿ ಕಾಲುವೆ ಹಾದು ಹೋಗ್ತಾ ಇತ್ತು ನನ್ನ ಜಮೀನಲ್ಲಿ, ಅದಕ್ಕೆ ಮಿನಿ ಚೆಕ್ ಡ್ಯಾಮ್ ಕಟ್ಟಿಸ್ಕೊಟ್ಟಂಥ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಕಟ್ಟಿಸ್ಕೊಟ್ಟಂಥದ್ದು, ಅದರಲ್ಲಿ ಮೇನ್ ಮುಖ್ಯ ಪಾತ್ರ ವಹಿಸಿದಂತಹ ಶ್ರೀ ಮಲ್ಲಿಕಾರ್ಜುನ ವಾರದ್ ಸರ್ಗೆ ತುಂಬ ಧನ್ಯವಾದ ಹೇಳ್ತೀನಿ. ಅವರು ಅದು ಮಾಡಿದ್ದಕ್ಕೆ ನಮ್ದು ಇದೊಂದು ಎಕರೆ ಮತ್ತೆ ಫುಲ್ ಇರಿಗೇಷನ್ ಆಯ್ತು ಸರ್. ಇದೆಲ್ಲ BS ಪಾಟೀಲ್ ಮುಗ್ದಂಪುರ್ ಸರ್ ಕೂಡ ತುಂಬ ಧನ್ಯವಾದ ಹೇಳ್ತೇನೆ. ನಮಸ್ಕಾರ. ನಮಸ್ಕಾರ. ಇವತ್ತು ಇದು ನಂದು 50 ಸೋನಾ ಮಸೂರಿ ಸರ್. ಇದು 6 ತಿಂಗಳದ್ದು. ಇವತ್ತು ಕಟಿಂಗ್ ಆಗ್ತಾ ಇದೆ. ತುಂಬ ಕೆಸರಿದೆ, ಮೇಲೆ ಮಳೆ, ಇವತ್ತೊಂದು ಸ್ವಲ್ಪ ಬಿಸಿಲು ಬಂದಿದೆ. ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಬೆಳೆಸಬೇಕಂದ್ರೆ ಸುಭಾಷ್ ಸರ್ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಸೈಲ್ ಕಂಡೀಷನರ್ ಎಲ್ಲ ನಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು
ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬಕೂತು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ. ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ನಮ್ಮ ಊಟಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.